ಮಲೆನಾಡ ಮಾತುಕತೆಗೆ ಸ್ವಾಗತ. ಇವತ್ತು ನಾನು ನಿಮಗೊಂದು ಬಾವಿಯನ್ನು ತೋರಿಸ್ತಾ ಇದ್ದೇನೆ. ನೋಡಿ, ನಿಮಗೆ ಕಾಣ್ತಾ ಇದೆ. ಈ ಬಾವಿಯ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಇವರ ಮನೆಯ ಯಜಮಾನರಾದ ಗಜಾನನ ಹೆಗಡೆಯವರ ಹತ್ರ ತಿಳಿದುಕೊಳ್ಳೋಣ. ನೋಡಿ, ಇವ್ರ ಬಗ್ಗೆ ಏನು ಮಾಡ್ತಾ ಇದ್ದಾರೆ ಅಂತ ಕೇಳೋಣ ಅವರನ್ನೇ. ಇವರು ಅವರ ಧರ್ಮಪತ್ನಿ ಸುಶೀಲಾ ಅಂಥೇಳಿ. ಈ ಬಾವಿಯನ್ನು ಅದಕ್ಕೂ ಮೊದಲೇ ನೀವು ಈ ಬಾವಿಯನ್ನು ನೋಡಿ ಯಾವ ರೀತಿಯಾಗಿ ಕಟ್ಟಿದ್ದಾರೆ ಅಂಥೇಳಿ. ಕಲ್ಲಿನಿಂದಲೇ ಕಟ್ಟಿದಂತಹ ಬಾವಿ ಇದು. ನೀರು ಕೂಡ ಎಷ್ಟು ಶುಭ್ರವಾಗಿದೆ. ಈ ಕಟ್ಟಿದಂತಹ ಕಲಾಕಾರನಿಗೆ ಒಂದು ನಮನವನ್ನು ನಾವು ಹೇಳಲೇಬೇಕು. ಯಾಕೆಂದರೆ ಈಗೆಲ್ಲ ಮಷೀನಲ್ಲಿ ಮಾಡಬಹುದಾದಂತಹ ಕಾಲರಿಂಗನ್ನು ಈ ರೀತಿಯಾಗಿ ಮಾಡಬಹುದು, ಆದರೆ ಇಲ್ಲಿ ಕಲ್ಲಿನಲ್ಲಿ ಕಟ್ಟಿದ್ದಾರೆ. ನೋಡಿ, ಇದು ಬಾವಿಯ ನೀರು ತುಂಬಿ ಹೊರಗಡೆ ಹೋಗ್ತಾ ಇದೆ. ಇಲ್ಲೊಂದು ಕಡೆ ನೀರು ಬರ್ತಾ ಇದೆ. ಏನಿದು ವಿವರ ಅಂಥೇಳಿ ಅವ್ರ ಮೂಲಕನೇ ತಿಳಿದುಕೊಳ್ಳೋಣ. ಗಜಾನಗರು ನಮಸ್ಕಾರ. ನೀವು ಈ ಬಾವಿಗೆ ನೀರು ಎಂತಕ್ಕೆ ಬಿಡ್ತಾ ಇದ್ರಿ ಇಲ್ಲಿ? ಅದು ಬೇಸಿಗೆಯಲ್ಲಿ ನೀರು ಕಡಿಮೆ ಆದಾಗಲ್ಲವ, ಬೋರಿನ ನೀರು ತುಂಬಿಸಿ ಬೋರಿಂದ ಡೈರೆಕ್ಟ್ ಆಗಿ ತಗೊಂಡ್ರೆ ಸ್ವಲ್ಪ ವಾಸನೆ ಬರ್ತದೆ ಬೋರಿನ ನೀರು. ಅದೇ ಈ ಬಾವಿ ಕೆರೆಗೆ ನಂತರ ನಾವು ತಗೊಂಡೋದ್ರೆ ವಾಸನೆನೂ ಇರ್ತಿಲ್ಲ, ಕುಡಿಯಲು ಸೊಕ್ಕಿರ್ತು. ಅದಕ್ಕಾಗಿ ಬಾವಿಗೆ ಕೆಡಕ್ತಾ ಇದ್ರ. ಎಲ್ಲರೂ ಬಾವಿ ನೀರು ಎತ್ತಲಾಗ್ತಿಲ್ಲ ಹೇಳ್ಕೊಂಡು ಬೋರ್ವೆಲ್ ತೋಡ್ಕೆತ್ತ ಮಷೀನ್ ಹಾಕ್ಯತ್ತ. ನೀವು ಅಷ್ಟು ವ್ಯವಸ್ಥೆ ಮಾಡ್ಕೊಂಡ್ರಿ, ಆದರೂ ಬಾವಿ ನೀರನ್ನೇ ಕುಡಿಯಲು ಪೂರ್ತಿಗೆ ಬಾವಿಯಿಂದಾನೇ ತಗೊಂಡು ಹೋಗ್ತಾ. ಯಾಕಂದ್ರೆ ಒಂದೊಂದು ಕೊಡನಾರು ನಮ್ಗೆ ಎತ್ತ ರೂಢಿನೂ ಇರಲಿ, ಎಲ್ಲದರ ದೃಷ್ಟಿಯಿಂದನೂ ಚಲೋದು. ಕುಡಿಯೋ ನೀರನ್ನು ನಾವು ನಲ್ಲಿದು ಉಪಯೋಗಿಸ್ತಿಲ್ಲ, ಬೋರಿಂದು ಉಪಯೋಗಿಸ್ತಿಲ್ಲ. ಕುಡಿಯಲು ಬಾವಿಯಿಂದಾನೇ ಎತ್ಕೊಂಡು ಹೋಗ್ತೀರಿ. ಇಷ್ಟು ದೊಡ್ಡ ಬಾವಿ ಇತ್ತು. ಈ ಬಾವಿ ನೀರು ತಗೊಂಡೋಗಿ ಮತ್ತು ಫಿಲ್ಟ್ರಿಗೆ ಹಾಕ್ತಾರ ಎಂತ ಮಾಡ್ತೀರಿ? ಫಿಲ್ಟ್ರಿಂದ ಗಡಿಗೆ ನೀರು ಮಾಡ್ಕೊತ್ರಿ ಹೇಳತ್ತು. ಗಡಿಗೆಯಲ್ಲಿ ನೀರು ಕುಡಿಯೋದು, ಅದ್ರ ಫಿಲ್ಟ್ರಿಗೆ ಹಾಕಿ ಫಿಲ್ಟರ್ ಆದ್ಮೇಲೆ ಅದ್ರನ್ನ ಗಡಿಗೆಗೆ ಹಾಕ್ಕೊಂಡು ಅದನ್ನು ಕುಡಿತ್ರಿ. ಆದಷ್ಟು ಮಟ್ಟಿಗೆ ನಲ್ಲಿ ಹಿಡಿತ್ರೇ ಇಲ್ಲ ಅಂದ್ರೆ ಟ್ಯಾಂಕ್ನಲ್ಲಿ ಸ್ಟೋರ್ ಇರ್ತು, ಅದಷ್ಟು ಕ್ಲೀನ್ ಇರ್ತಿಲ್ಲ ಹೇಳ್ಕೊಂಡು ದಿನ ಟ್ಯಾಂಕ್ ಚೆಕ್ ಮಾಡಲಾಗ್ತಿಲ್ಲ. ಈ ಬಾವಿಯರು ಹಂಗೆ ಬಾವಿ ಸುತ್ತುವ ಕಸ ಕಡ್ಡಿ ಬಂದ್ರೆ ಅದನ್ನೆಲ್ಲ ತೆಗೆದು ಬಾವಿ ಎಲ್ಲ ಕ್ಲೀನ್ ಮಾಡಿ ಇಟ್ಕೊಳ್ಳೋದು. ಅದು ಈ ಫಿಲ್ಟರ್ ಆಗಿ ಹೋಪಲ್ಲ ಹೇಳಿ ಈಗ ಬೋರ್ವೆಲ್ ಚಾಲು ಮಾಡಿ ಅದಕ್ಕೆ ಬಿಟ್ಟಿದ್ರಿ ನೀವು. ಮೇಲಿನ ಕಸ ಅಲ್ಲ ಅದ್ರಲ್ಲಿ ಇಪ್ಪಲ್ಲಿ ಇಲ್ಲ ಹೇಳಿ. ಅದೇ ಕಸ ತೆಗೆದಿದ್ದು ಅಂದ್ರೆ ಸಣ್ಣ ಪುಟ್ಟ ಕಸ ಬಿದ್ದು ಅದೆಲ್ಲ ಸೈಡ್ ಬರ್ತು, ನೀರು ಬಿಟ್ಟು ಅದಕ್ಕೆ ಬೋರ್ ನೀರು ಬಿಟ್ಟಿಟ್ಟಿದ್ರಿ. ಅಷ್ಟು ಮಾಡಿದ್ರೆ ಕ್ಲೀನ್ ಮಾಡ್ಕೊಂಬವ್ರು. ಅಂದ್ರೆ ಈಗ ಓಹೋ, ಇಲ್ಲ ಹರಿದು ಹೋಗ್ತಾ ತುಂಬದ ಕೂಡ್ಲೇನೆ ಬಾವಿ ನೀರು ಹರಿದು ಹೋಗ್ತು, ಕಸನೂ ಹೋಗ್ತು ಅದ್ರಲ್ಲಿ ಹೇಳ್ತ್ರಿ. ಅಂದ್ರೆ ಈಗಿನ ಆಳ್ಸರ ಕಾಲಾಳು ಹೇಳಕ್ಕು ಎಂತಕ್ಕೆ ಅಂದರೆ ಇದ್ದಷ್ಟು ವ್ಯವಸ್ಥೆನೂ ಕಡಿಮೆನೇ ಎಲ್ಲರಿಗೂ. ಅಂಥ ಕಾಲದಲ್ಲೂ ನೀವು ಈ ಬಾವಿ ನೀರನ್ನು ಎತ್ತಿ ಕುಡಿತ್ರಿ ಅಂದರೆ ಒಂದು ಗ್ರೇಟ್ ಹೇಳಕ್ಕು ನಿಮಗೆ. ಹಿಡ್ಕೊಟ್ರು ಬೇಕು ಅಂತ ಕಾಲ. ಅಲ್ಲಿಗೆ ಬಂದು ಈಗ ದಿವಸ ಒಂದು 2 ಕೊಡ ನೀರು ಎತ್ತಲು 2 ಕಿಲೋಮೀಟರ್ ವಾಕಿಂಗ್ ಮಾಡ್ದಂಗೆ ಒಂದು ಎಕ್ಸಸೈಜು ಆಗ್ತೋತ್ರಿ. ಅಂದ್ರೆ ಈ ಬಾವಿ ಮನೆಯಲ್ಲೆಲ್ಲ ಇದ್ದವು ಸ್ವಲ್ಪ 1-2 ಕೊಡ ಆದ್ರೆ ಎತ್ತಿ ಹೇಳಿ ಮನೇಲಿ ಒಂದು ಬಾವಿ ಇಟ್ಕೊಳ್ಳವು. ಈಗ ಕರೆಂಟು ಇದು ಯಾವುದೂ ಇಲ್ಲ ಹೇಳಾದ್ರು ನಮ್ಗೆ ಈಗ ಎತ್ಕೊಂಡು ಹೋಗ್ಕೊಂಡಾರು ಮೀಯಲ್ ಬತ್ತು. ಆದ್ರೆ ಕೆಲವು ಸಂದರ್ಭದಲ್ಲಿ ನೀರು ಸಿಗ್ತಿಲ್ಲ. ಈಗ ನಂಗ್ಲಂತವಕ್ಕೆಲ್ಲ ಹಂಗೆ ಕರೆಂಟ್ ಇಲ್ಲ ಹೇಳಾದ್ರೆ ಬೋರ್ವೆಲ್ಲು ಇಲ್ಲ ತೆಗಿಸಿ ಈ ಬೋರ್ ನೀರು ಬಿಡ್ಬಂದು ವ್ಯವಸ್ಥೆ ಹತ್ರಕ್ಕೆ ಬಿಟ್ಕೊಂಡು ಬಾವಿ ತುಂಬಿಸ್ಕೊಂಡ್ಲ. ಅಂದ್ರೆ ಇದ್ರ ಈ ನೀರಿಗೆ ಒಂಥರ ಶಕ್ತಿನೂ ಇರ್ತು, ಮಣ್ಣಿನಿಂದ ಶುದ್ಧೀಕರಣ ಕೊಟ್ಟಂತ ನೀರು. ಅದು ಮತ್ತೆ ಭೂಮಿಯಲ್ಲಿ ಅದ್ರದ್ದು ಬಾಕಿ ಬ್ಯಾಡ್ದೋಯ್ದ ಅಂಶ ಎಲ್ಲ ಹಿಂಗೆ ಹೋಗ್ತು. ಆರೋಗ್ಯಕ್ಕೂ ಅಷ್ಟೇ ಒಳ್ಳೇದು ಹೇಳ್ತ್ರಿ. ಬಾಕಿ ಎಲ್ಲ ಮಾಡಿದ್ರ ಬೋರ್ ಹತ್ರ ಇದ್ದು ಬಾವಿಗೆ ತಗೊಂಡು ಹೋಗಿ ಕೆಡಗಲಾಗ್ತೋಳಾದ್ರೆ ಬಾವಿ ಕೆಡಕೊಂಡ್ರೆ ಅದ್ರ ಚಲೋ ಯಾವ್ದಲ್ಲ. ಬೇಸಿಗೆಯಲ್ಲಿ ಇದ್ರಲ್ಲೂ ನೀರು ಕಡಿಮೆನೇ ಆಗ್ತು. ಅಲ್ಲ, ನಾವೊಂದು ಕೇಳ್ತೆ, ಈಗ ಪೇಟೆ ಜನ ಬಂದರೆ ಅವಕ್ಕೆ ಬಾಟ್ಲಿ ನೀರು ಫಿಲ್ಟ್ರ್ ನೀರು ಇಂಥದ್ದೇ ವ್ಯವಸ್ಥೆ ಹೆಚ್ಚಾಜು. ಹಳ್ಳಿಗೆ ಬಂದ್ರೆ ಸ್ವಲ್ಪ ಮೂಗು ಮುರಿತ. ಅವಕ್ಕೆ ಇಂಥ ನೀರಿನ ಬಗ್ಗೆ ಕುಡಿಯಲು ನಿಮ್ದು ಎಂತ ಅಭಿಪ್ರಾಯ ಹೇಳ್ತ್ರಿ? ಇದು ಕುಡಿಯಲು ಏನೂ ತೊಂದರೆ ಇಲ್ಲ. ಅದು ನಾವು ಕೆಲವೊಂದು ಅಭ್ಯಾಸ ಮಾಡ್ಕೊಂಡಂಗೆ. ಅಂದ್ರೆ ನಮ್ಮ ದಿನಾಗ ಕಾದ ನೀರನ್ನು ಅಭ್ಯಾಸ ಮಾಡ್ಕೊಂಡ್ರೆ ಕಾದ ನೀರು ಇಲ್ಲದೆ ಹೋದ್ರೆ ಆಗ್ತಿಲ್ಲ ಹೇಳೋದು ನಮ್ಮ ಮಾನಸಿಕ. ಅದು ಏನೂ ಅಲ್ಲ. ಈ ಗಲೀಜೆಲ್ಲ ಇಲ್ಲದೆ ಸ್ವಚ್ಛ ನೀರು ಯಾವ್ದಾದ್ರು ಅದರಲ್ಲೂ ಹರಿಯ ನೀರಂತೂ ಅದರಷ್ಟು ಚಲೋದು ಯಾವುದೂ ಅಲ್ಲ, ಯಾವುದೂ ನಿಲ್ತಿಲ್ಲ. ಅಂದ್ರೆ ನಮ್ಮ ಹಳ್ಳಿಯಲ್ಲಿ ಇಂಥ ಶುದ್ಧ ನೀರು ಇದ್ದಾವಾಗ ಅದ್ರ ಯಾವ ಅವಶ್ಯಕತೆನೂ ಇಲ್ಲ ಹೇಳಿ.
ಅದು ಕೆಲವು ಜನರು ಈ ಪ್ರೆಸ್ಟೇಜ್ ಹಾಂ ಅಂದ್ರೆ ಈ ಹಳ್ಳಿಗೆ ಬಂದ್ಕೊಂಡು ಈ ನೀರು ಕುಡಿಯೋದು ಹೆಂಗೆ? ಅಂದ್ರೆ ಹಾಂ ಹೋದ್ರಾಗ ಹೋಗ್ತಾಳೆ. ಅಂದ್ರೆ ಇಲ್ಲಿ ಯಾವುದೇ ಧೂಳು ಇರ್ತಿಲ್ಲ, ಯಾವ ರೀತಿಲೂ ಮಲಿನ ಆಗ್ತಿಲ್ಲ ಅಂತ ಒಂದು ಸಂದರ್ಭದಲ್ಲಿ ಈ ನೀರನ್ನು ಕುಡಿಯಲು ಏನೂ ಸಮಸ್ಯೆ ಇಲ್ಲ ಹೇಳಿ ಹೇಳ್ತೀರಿ ನೀವು. ಅಲ್ಲ ಅಷ್ಟಿದ್ರು ಫಿಲ್ಟ್ರಿಗೆ ಹಾಕ್ಕೊಳ್ಳೋಕ್ಕೂ ಹಾಕೋಗಾಡ್ ಬಂಚು ಎಲ್ಲ ಇದ್ದು. ವ್ಯವಸ್ಥೆ ಇದ್ದಲ್ಲಿ ಹೌದೌದು. ಈಗ ನಮ್ಗೆ ಹಂಗೇನಾದ್ರು ಇದಾಗ್ತೋಳಾದ್ರೆ ಮಕ್ಕಳ ಇದ್ದವಕ್ಕೆ ಏನಾದ್ರು ತೊಂದರೆ ಆಗ್ತೋಳಾದ್ರೆ ಹಾಂ ಹೌದು ಹಾಕೋಗಾಡು ಎಲ್ಲ ಇದ್ದಲ್ಲಿ ಇದ್ದು ಎಲ್ಲ ವ್ಯವಸ್ಥೆನೂ ಇದ್ದು. ಒಂದು 2 ಕೊಡ ಎತ್ಕೊಂಡು ಹೋಗಿ. ಹಾಂ ನೋಡಿ, ಮಾಹಿತಿಗಾಗಿ ತುಂಬ ಧನ್ಯವಾದ ಗಜಾನಗ್ರೆ. ನೋಡಿ ಅಂತಕ್ಕೆ ಅಂದರೆ ಈಗಿನ ಕಾಲದಲ್ಲಿ ಎಲ್ಲಾದರೂ ವ್ಯವಸ್ಥೆ ಇದ್ದಷ್ಟು ಕಮ್ಮಿ ಬೋರ್ವೆಲ್ ನೀರಿದ್ರೆ ಪಂಪ್ ಸೆಟ್ ಹಾಕಿ ಅದ್ರ ಮೂಲಕ ಎತ್ಗೆಲ್ಲ ಆರೋಗ್ಯ ಹಾಳು ಮಾಡಿ ವ್ಯವಸ್ಥೆನೇ ಆರೋಗ್ಯನ ಹಾಳು ಮಾಡ್ತಾ ಇದ್ದೋಳುದನ್ನು ಒಂದು ಉದಾಹರಣೆ ಇದೆ. ನಡಿಗಿಲ್ಲ ಹಾಂ ವಾಹನ ಮೆಟ್ಲು ಕೆಳಗೆ ಇಳಿದ್ರೆ ಬೈಕು ಕಾರು ಹಂಗಾಗಿ ವಾಕಿಂಗ್ಗಳು ಡಾಕ್ಟರ್ ಬರೆಯವು 2 ಕಿಲೋಮೀಟರ್ ವಾಕಿಂಗ್ಗಳು ಬರೆದ್ರೆ ಮಾಡ್ತಾ ಇಲ್ಲ ಅಂದ್ರೆ ಮಾಡ್ತಿಲ್ಲ. ಹೌದು, ನಾವು ಸಾಧ್ಯ ಆದಷ್ಟು ಈ ನಡೆಯೋ ಜಾಗದಲ್ಲಿ ನಡೆದೋಗ್ಲು ನಮ್ಮ ತೋಟ ತಡೆಗೆ ತಿರುಗ. ಮತ್ತೆ ನಮ್ಮ ಹಳ್ಳಿಯಲ್ಲಿ ಕೆಲಸ ಮಾಡಲು ಅವಕಾಶ ಬೇಕಷ್ಟಿರ್ತು. ಸ್ವಲ್ಪ ಆಳ್ಸತನ ಬಿಟ್ಟು ಸ್ವಲ್ಪ ಮೈ ಮುರಿದು ಒಂಚೂರು ಮಾಡಿದ್ರೆ ಯಾವ ಎಕ್ಸಸೈಜು ಹೆಚ್ಚಿಗೆ ಬೇಕಾಗ್ತಿಲ್ಲ, ಯಾರು ಮಾಡೋದು ಬೇಕಾಗ್ತಿಲ್ಲ. ನಮ್ಮ ಆರೋಗ್ಯ ನಾವು ಮನೆಯೊಳಗೆ ಪ್ರೀತಿನ ಮಾಡ್ತೀವಿ. ಹಾಂ, ನಮ್ಮ ಆರೋಗ್ಯಕ್ಕೂ ಒಳ್ಳೆಯದು. ಹೌದೌದು, ಜೀರ್ಣ ಆಗ್ತು. ಇದು ಮಾತ್ರ ಹೌದು. ಹಾಗಾಗಿ ಬೇರೆ ಎಂತೂ ಬೇಡ, ಆದಂಥ ಕೆಲಸವನ್ನು ಮಾಡ್ಕೊಳ್ಳಿ. ಒಂದು ನಡ್ಕೊಂಡೇ ಹೋಗಿ ಆದಷ್ಟು ಸಾಧ್ಯ ಆದಷ್ಟು ಆ ಕೆಲಸನ ಮಾಡಿ ಹೇಳ್ತೀವಿ. ಹೌದು, ಅಷ್ಟು ಮಾಡಿ ಆರೋಗ್ಯನ ಕೆಡ್ಸ್ಕೊಳ್ಳಿ ಹೇಳಿ ಒಂದು ಇದ್ರನ್ನ ಸಂದೇಶ ಕೊಡ್ತಾ ಇದ್ದೆ. ನಮ್ಮ ತೋಟ ತಡೆಗೆ ಎಲ್ಲ ದಿವಸ 2 ಸತಿ ಓಡಾಡಿದ್ರೆ ವಾಕಿಂಗ್ ನೋಡಿ ನಮಗೆಲ್ಲ ಹೊತ್ತಾಗಿನ ಬೇಕಾಗ್ತಿಲ್ಲ. ಆ ವಾಕನ್ನೇ ಸಂಜೆ ಕಡೆಗೆ ಬೆಳಿಗ್ಗೆ ಮಾಡ್ಲಕ್ಕಲ್ಲ ತೋಟದಲ್ಲಿ ಹೇಳಿ. ತೋಟ ತಡೆಗೆ ತಿರುಗಿರಲ್ಲಿ ಏನೇನು ಆತು ಹೋತು ಬಿದ್ದ ಕಾಯಿ ನಮಗೆ ಸಿಗುತ್ತೆ. ಬಿದ್ದ ಕಾಯಿ ನಮಗೆ ಸಿಕ್ತು, ಒಂದು ಸಾಂಗೆ ಎತ್ತಿರು, ಅದೇ ಎಕ್ಸಸೈಜು. ತೋಟ ಮನೆ ಬದುಕು ಇದ್ದವು ಸ್ವಲ್ಪ ಇದನ್ನು ಮಾಡಿದ್ರೆ ನಿಮ್ಮ ಆರೋಗ್ಯನೂ ಸುಧಾರಿಸ್ತು ಹೇಳ್ತೀರಿ. ಹೌದು, ನೀವು ಈ ಬಾವಿಗೆ ಎಂತೂ ಮುಚ್ಚಿಗೆ ಮಾಡಿದ್ರಲ್ಲ ಗಜಾನಗ್ರು, ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಎಂತದ್ದು? ಎಂತಕ್ಕೆ ಮಾಡಿದ್ರಲ್ಲ? ನಾನು ಇದಕ್ಕೊಂದು ಮನೆ ಕಟ್ಟೋಗಳ ವಿಚಾರಕ್ಕೆ ಬಂದಿದ್ದೆ. ಆದ್ರೆ ಗುಳ್ಳಾಪುರ ಡಾಕ್ಟ್ರು ಆದಷ್ಟು ಮಟ್ಟಿಗೆ ಮನೆ ಕಟ್ಟಡಿ, ಬಾವಿಗೆ ಸೂರ್ಯನ ಕಿರಣ ಬೀಳಿ, ಇನ್ನು ಅನಿವಾರ್ಯದಲ್ಲಿ ಮನೆ ಒಳಗೆ ಬಂದಾಗ ಏನ್ ಮಾಡೋದು ಗೊತ್ತಿಲ್ಲ. ಹೊರಗಡೆ ಇದ್ದಾಗ ಅದಕ್ಕೆ ಮನೆ ಕಟ್ಟಲು ಹೋಗಡಿ. ಅಂದ್ರೆ ಕಸ ಕಡ್ಡಿ ಬೀಳ್ತೋಳಿ ಅಲ್ಲ, ಕಸ ಕಡ್ಡಿ ಬೀಳ್ತೋಳಾದ್ರೆ ನೀವು ಅದಕ್ಕೆ ಏನು ಬೇರೆ ಮುಚ್ಚಿಗೆ ಮಾಡಿ ಬಿಟ್ರೆ ಈ ಬೆಳಕನ್ನ ಕಿರಣ ನೀರಿಗೆ ಬೀಳವಂಬ ನೀರಿನ ಶುದ್ಧೀಕರಣನೂ ಆಗ್ತು ಅದರಿಂದ. ಅದರಲ್ಲಿದ್ದಂಥ ವಿಟಮಿನ್ ಹೆಚ್ಚಿಗೆ ಸಿಕ್ತು. ನೋಡಲ್ಲ ಬಿಸಿ ಆದಂಗ ಅನಿಸ್ತು, ಅಂದ್ರೆ ತೊಂದ್ರೆ ಕೋಲ್ಡ್ ಇರ್ತಿಲ್ಲ ಈ ಮನೆ ಒಳಗಿದ್ದಂಗೆ. ಆದ್ರೆ ಆರೋಗ್ಯಕ್ಕೆ ಭಾರಿ ಚಲೋದು. ಓಹೋ, ಹಂಗಾಗಿ ಮೇಲಿಂದ ಎಂತೂ ಮುಚ್ಚಿಗೆ ಮಾಡಿದ್ರಲ್ಲ ನೀವು? ಮಾಡಿದ್ದಿಲ್ಲ. ಅದೇ ಅದಕ್ಕೆ ಕೇಳುವ ನಾಳ ಆತ ಎಲ್ಲರೂ ಮುಚ್ಚಿಗೆ ಮಾಡ್ತಾ ಅರೆ ಇವ್ರು ಎಂತಕ್ಕೆ ಮಾಡಿದ್ರಲ್ಲ ಹೇಳ್ಕಂತು. ಮನೆ ಒಳಗೆ ಬಾವು ಬಂದ್ಬಿಟ್ರೆ ಅವಾಗ ಅನಿವಾರ್ಯ. ಮತ್ತೆ ಮೇಲಿನ ಕಸ ಕಡ್ಡಿನೂ ಬೀಳುವಂಗಿಲ್ಲ ನಿಮಗೆ ಇಲ್ಲಿ? ಇಲ್ಲ, ಆ ಸಮಸ್ಯೆನೂ ಇಲ್ಲ. ಏನೋ ಒಂದು ಇದು ಬೀಳ್ತುಕೊಳ್ಳೋಂಗಿದ್ರೆ ಅದು ಕಷ್ಟ ಆಗಿತ್ತು. ಬಾವಿ ಸುತ್ತು ಬಂದಿದ್ದು ಹುಲ್ಲು ತಡೆ ಎಲ್ಲ ತೆಗೆದು ಅದನ್ನೆಲ್ಲ 2 ದಿವಸ ಕ್ಲೀನ್ ಮಾಡ್ತಾ ಇದ್ರೆ ಏನೂ ತೊಂದರೆ ಆಗ್ತಿಲ್ಲ. ಅಡ್ಡಿಲ್ಲ. ನೋಡಿ, ಹೆಗಡೆಯವರ ಮುಕ್ತ ಅಭಿಪ್ರಾಯವನ್ನು ಕೇಳಿದ್ದೀರಾ. ನಿಮ್ಮ ಮನೆಯಲ್ಲಿಯೂ ಬಾವಿ ಇದ್ದರೆ ನೀವು ಉಪಯೋಗಿಸುತ್ತಿದ್ದರೆ ಅಥವಾ ನಿಮ್ಮ ಅನಿಸಿಕೆಯನ್ನು ವ್ಯಕ್ತಪಡಿಸಿ.